ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಮಹತ್ವದ ದಿನ. ಮೂಡಾ ಕೇಸ್ನಲ್ಲಿ ಅವರ ಕಾನೂನು ಹೋರಾಟಕ್ಕೆ ಸಂಬಂಧಿಸಿದಂತೆ ಇವತ್ತು ಮಹತ್ವದ ಆದೇಶ ಪ್ರಕಟವಾಗುವುದಕ್ಕಿದೆ. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಲೋಕಾಯುಕ್ತ ಎನ್ಪಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿತು. ಇದನ್ನು ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸಿದ್ರು. ಅದರ ಆದೇಶ ಇವತ್ತು ಪ್ರಕಟ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇವತ್ತು ಆದೇಶ ಪ್ರಕಟ ಆಗುತ್ತೆ. ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅಂದರೆ ಕ್ಲೀನ್ ಚಿಟ್ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಕುಟುಂಬ ಸದಸ್ಯರಿಗೆ. ಅದನ್ನು ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿತ್ತು. ಇವತ್ತು ಆ ಆದೇಶ ಪ್ರಕಟವಾಗುವುದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ನಿರ್ಣಾಯಕ ದಿನ ಹಂಗಿದ್ರೆ ಇವತ್ತು ಮುಖ್ಯಮಂತ್ರಿಗಳ ಪಾಲಿಗೆ. ಖಂಡಿತ ರಕ್ಷಿತ್, ಅಂದ್ರೆ ಮೂಡಾ ಪ್ರಕರಣದಲ್ಲಿ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಅವರ ಬಾಮೈದ ಜೊತೆಗೆ ಆ ಜಮೀನಿನ ಮಾಲೀಕ ದೇವರಾಜ್ ವಿರುದ್ಧ ಏನು ಪ್ರಕರಣವನ್ನ ನೀಡಿದ್ರು ಸ್ನೇಹಮಯಿ ಕೃಷ್ಣ ಅವರು, ಆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಅಂದ್ರೆ ಮೈಸೂರಿನ ಪೊಲೀಸರು ಈ ನಾಲ್ವರ ವಿರುದ್ಧ ಯಾವುದೇ ರೀತಿಯಾದ ಆರೋಪಗಳಿಲ್ಲ ಅಂತೇಳಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು. ಅದಾದ ನಂತರ ಮತ್ತೆ ನ್ಯಾಯಾಲಯದ ಮುಂದೆ ಅನುಮತಿಯನ್ನು ಪಡೆದು ಮತ್ತೊಂದು ಭಾಗ, ಎರಡನೇ ಭಾಗವಾಗಿ ನಾವು ತನಿಖೆಯನ್ನ ಮಾಡ್ತೇವೆ, ಅದರಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಮುಂದುವರಿಸಿದ್ರು. ತನಿಖೆಯನ್ನು ಮುಂದುವರಿಸಿ ಕೆಲವು ಏನು ದಿನೇಶ್ ಕುಮಾರ್ ಇದ್ದಾರೆ ಮಾಜಿ ಆಯುಕ್ತ, ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕುವಂತ ಕೆಲಸಗಳನ್ನ ಮಾಡಿರುವಂತದ್ದು. ಈ ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಪೊಲೀಸರು, ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಸರಿಯಾದ ರೀತಿ ನಡೆಸಿಲ್ಲ, ಬೇಕಂತಾನೆ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದಾರೆ. ಅವರು ಸಿದ್ದರಾಮಯ್ಯ ಅವರಾಗ್ಲಿ ಮತ್ತೆ ಆ ಸಂಬಂಧಪಟ್ಟ 4 ಜನ ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ನನ್ನ ಬಳಿ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಳ್ಬೇಕು ಅಥವಾ ಒಂದು ಮರು ತನಿಖೆಗೆ ಆದೇಶವನ್ನ ಮಾಡಬೇಕು. ಪೊಲೀಸರು ಸಲ್ಲಿಸಿದಂತ ಬಿ ರಿಪೋರ್ಟ್ ಸರಿ ಇಲ್ಲ ಅನ್ನುವಂಥದ್ದನ್ನ ವಾದವನ್ನ ಮಾಡಿದ್ರು. ಮತ್ತೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಮಾಡುವಂತ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೇಳಿದಂತ ಪ್ರಮುಖ ಪ್ರಶ್ನೆ ಅಂದ್ರೆ, ಒಂದೇ ಎಫ್ಐಆರ್ ನಲ್ಲಿ ಒಂದು ಭಾಗ ಬಿ ರಿಪೋರ್ಟ್, ಮತ್ತೊಂದು ಭಾಗ ಚಾರ್ಜ್ ಶೀಟ್ ಅಂತ ಹಾಕ್ಲಿಕ್ಕೆ ಎಲ್ಲಿಯೂ ಕೂಡ ಅವಕಾಶ ಇಲ್ಲ. ಯಾಕಂದ್ರೆ ಈಗ ಲೋಕಾಯುಕ್ತ ಪೊಲೀಸರು ಇವ್ರನ್ನ ಬೇಕಂತಾನೆ ರಾಜಕೀಯವಾಗಿ ಏನೋ ಒಂದು ಒತ್ತಡಕ್ಕೆ ಒಳಗಾಗಿ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿ, ಬಾಮೈದ ಮತ್ತೆ ಭೂ ಮಾಲೀಕರನ್ನ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಅಧಿಕಾರಿಗಳ ವಿರುದ್ಧ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಗಳಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಸಾಕಷ್ಟು ಫೈಲ್ಗಳಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅಂತ ಹೇಳ್ತಾರೆ. ಇದೇ ಪಾರ್ವತಿ ಅವರಿಗೆ 14 ಸೈಟ್ ಅನ್ನ ಕೊಟ್ಟಂತ ವಿಚಾರದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಇದೇ ತನಿಖೆಯಲ್ಲಿ ಉಲ್ಲೇಖಿಸ್ತಾರೆ. ಆದ್ರೆ ಸೈಟ್ ಅನ್ನ ಪಡೆದಂತ ಪಾರ್ವತಿ ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಅನ್ನ ಕೊಡ್ತಾರೆ. ಹೀಗೆ ಸಾಕಷ್ಟು ಅಂಶಗಳನ್ನ ಇಟ್ಟುಕೊಂಡು ಲೋಕಾಯುಕ್ತ ಪೊಲೀಸರು ಮಾಡಿರುವಂತಹ ತನಿಖೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಸೊ ಹಾಗಾಗಿ ಬಿ ರಿಪೋರ್ಟ್ ಅನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬಾರ್ದು, ಅದನ್ನ ರಿಜೆಕ್ಟ್ ಮಾಡಬೇಕು. ಮತ್ತೆ ತನ್ನ ಬಳಿ ಸಾಕಷ್ಟು ಈಗಾಗಲೇ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ, ಅದನ್ನ ಇಟ್ಟುಕೊಂಡು ನೀವು ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಂಡು ಟ್ರಯಲ್ ಅನ್ನ ಮುಂದುವರಿಸಬಹುದು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಪ್ರಮುಖವಾದಂತಹ ವಾದ. ಸೊ ಹಾಗಾಗಿ ಇವತ್ತು ಆ ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸಿದಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಏನ್ ಆದೇಶವನ್ನ ಕೊಡುತ್ತೆ, ಒಂದ್ ವೇಳೆ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಿದ್ದೆ ಅದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ಬೋದು, ಅಥವಾ ಒಂದ್ ವೇಳೆ ಬಿ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಿ ಕಾಗ್ನಿಜೆನ್ಸ್ ತೆಗೆದುಕೊಂಡಿದ್ದೆ ಅದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಇದರಲ್ಲಿರುವಂತಹ ಆರೋಪಿಗಳಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವಂತದ್ದು ಸತ್ಯ. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.